ನಾವು ಭಾರತ ದೇಶದಲ್ಲಿ ಅಲ್ಲೊಂದು ಇಲ್ಲೊಂದು ಆ ಮೂಲೆಗೊಂದು ಈ ಮೂಲೆಗೊಂದು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಇಡೀ ಪ್ರಪಂಚ ಗೌತಮ ಬುದ್ಧನ ಜನ್ಮದಿನವನ್ನು ಹೇಗೆ ಆಚರಿಸ್ತಾ ಇದೆ ಅಂತಂದ್ರೆ, ಜಪಾನ್ ದೇಶ ಇಡೀ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಹೂಗಳನ್ನು ಸಂಗ್ರಹ ಮಾಡಿ ಆ ಹೂಗಳ ರಸದಿಂದ ಇಡೀ ಬುದ್ಧ ಮೂರ್ತಿಯನ್ನು ಶುದ್ಧೀಕರಿಸಿ ಪ್ರಪಂಚಕ್ಕೆ ಯಾವ ಹೂವನ್ನು ಬಿಡದೇ ಇರ್ತಕ್ಕಂಥ ರೀತಿಯಲ್ಲಿ ಅದನ್ನು ಶುದ್ಧೀಕರಿಸಿ ಗೌತಮ ಬುದ್ಧನ ಅರ್ಥಪೂರ್ಣವಾದ ಜನ್ಮದಿನವನ್ನು ಆಚರಣೆ ಮಾಡ್ತದೆ. ಇನ್ನು ಶ್ರೀಲಂಕಾಕ್ಕೆ ಬಂದರೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಸುಗಂಧ ದ್ರವ್ಯಗಳನ್ನು ಸಹ ಒಟ್ಟುಗೂಡಿಸಿ ಬುದ್ಧ ಮೂರ್ತಿಗಳನ್ನು ಶುದ್ಧೀಕರಿಸಿ ಜನ್ಮದಿನವನ್ನು ಆಚರಿಸ್ತಾರೆ. ವೈಚಾರಿಕ ಚಿಂತನೆಯಲ್ಲಿ, ವೈಚಾರಿಕ ಹಿನ್ನೆಲೆಯಲ್ಲಿ ಈ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಗೋವಿಂದಣ್ಣ ಹೇಳಿದಂಗೆ ಇಂಡೋನೇಷ್ಯಾದಲ್ಲಿ, ಮಲೇಷಿಯಾದಲ್ಲಿ, ಮತ್ತು ನಮ್ಮ ಬೊಮ್ಮಾಯಿ ಸರ್ ಹೇಳಿದಂಗೆ ಭೂತಾನ್ನಲ್ಲಿ, ಮತ್ತು ಬೇರೆ ಬೇರೆ ದೇಶಗಳ ಪ್ರಪಂಚದ ಬಹುತೇಕ ರಾಷ್ಟ್ರಗಳಲ್ಲಿ ಬುದ್ಧ ಪೂರ್ಣಿಮೆಯನ್ನೇ ಆಚರಿಸ್ತಾರೆ. ಆದರೆ ಬುದ್ಧ ಅದ್ಯಾವ ದೇಶದಲ್ಲೂ ಹುಟ್ಟಿಲ್ಲ. ಆತ ಹುಟ್ಟಿರ್ತಕ್ಕಂಥದ್ದು ನಮ್ಮ ನೆಲದಲ್ಲಿ, ಇಂಡಿಯಾದಲ್ಲಿ. ಇಲ್ಲಿ ನಾನೊಂದು ವಿಚಾರವನ್ನ ನೇರವಾಗಿ ಹೇಳಿ ಬಯಸ್ತೀನಿ ಸ್ನೇಹಿತರೆ. ಇಂಡಿಯಾದಲ್ಲಿ ಇರ್ತಕ್ಕಂಥವರೆಲ್ಲ ಅಪ್ಪಟ ರಾಷ್ಟ್ರ ಪ್ರೇಮಿಗಳೇ. ಎಲ್ಲರೂ ನಾನು ರಾಷ್ಟ್ರ ಪ್ರೇಮಿ ಅಂತಾನೆ, ಅವನು ರಾಷ್ಟ್ರ ಪ್ರೇಮಿ ಅಂತಾನೆ, ನಾನು ರಾಷ್ಟ್ರೀಯ ಸಂಘಟನೆ ಕಟ್ಟಿದ್ದೀನಿ ಅಂತ ಹೇಳ್ತಾರೆ. ನಿಜನೇ, ನೀವು ರಾಷ್ಟ್ರ ಪ್ರೇಮಿಗಳಾಗಿದ್ದರೆ ನೀವು ಯಾರಿಗೆ ಗೌರವ ಕೊಡಬೇಕು, ಯಾರ ಜನ್ಮದಿನವನ್ನು ಆಚರಣೆ ಮಾಡಬೇಕು, ಯಾರ ಜನ್ಮದಿನದ ವಿಶಿಷ್ಟತೆಯನ್ನು ಕುರಿತು ಮಠಗಳಲ್ಲಿ, ಮಂದಿರಗಳಲ್ಲಿ, ದೇವಾಲಯಗಳಲ್ಲಿ, ದೇವಳಗಳಲ್ಲಿ ಚರ್ಚೆ ನಡಿಬೇಕಾಗಿತ್ತಲ್ಲ. ಅವರ ಜನ್ಮದಿನದ ಆಚರಣೆ ಆಗಬೇಕಾಗಿತ್ತಲ್ಲ. ಯಾಕೆ ಆಚರಣೆ ಆಗಬೇಕಾಗಿತ್ತು ಅಂತ ಗೊತ್ತಾ? ಈ ಭಾರತದ ಭೌಗೋಳಿಕ ಪರಂಪರೆಗೆ ಮತ್ತು ಈ ಭಾರತದ ಎಲ್ಲ ಆತ್ಮಾಭಿಮಾನಗಳಿಗೆ, ಈ ಭಾರತ ದೇಶದಲ್ಲಿರ್ತಕ್ಕಂಥ ಭಾರತ ದೇಶವು ಅನ್ಯ ರಾಷ್ಟ್ರಗಳ ಮುಂದೆ 192 ರಾಷ್ಟ್ರಗಳ ಮುಂದೆ ತಲೆ ಎತ್ತಿ ನಿಲ್ಲೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಗೌತಮ ಬುದ್ಧ ಮಾತ್ರ. ಈ ನೆಲದ ಭೌಗೋಳಿಕ ಪರಂಪರೆಯನ್ನ, ಹಿನ್ನೆಲೆಯನ್ನ, ಗೌತಮ ಬುದ್ಧರ ತತ್ವ ಸಿದ್ಧಾಂತಗಳನ್ನ ತೆಗೆದುಕೊಂಡು ನಮ್ಮ ದೇಶದ ಬಾವುಟದಲ್ಲಿ ಧಮ್ಮಚಕ್ರವನ್ನು ಅಳವಡಿಸಿದ್ದಾರೆ. ಈ ಧಮ್ಮಚಕ್ರ ಇದೆಯಲ್ಲ, ಇದು ನಾವು ಎದೆತ್ತಿ ನಿಂತ್ಕೊಳ್ಳೋದಕ್ಕೆ, ಧಮ್ಮಚಕ್ರಕ್ಕೆ ಸಲ್ಯೂಟ್ ಮಾಡೋದಕ್ಕೆ ಒಬ್ಬ ಮಿಲಿಟರಿಯವನು ಯಾರು ಸಲ್ಯೂಟ್ ಮಾಡ್ತಾರೆ? ದೇಶದ ಬಾವುಟಕ್ಕೆ ಸಲ್ಯೂಟ್ ಮಾಡ್ತಾರೆ. ಒಬ್ಬ MLA ಅವರು ಧ್ವಜವಂದನೆ ಸ್ವೀಕಾರ ಮಾಡುವ ಯಾವುದಕ್ಕೆ ಮಾಡ್ತಾರೆ? ನಮ್ಮ ಬಾವುಟಕ್ಕೆ ಸಲ್ಯೂಟ್ ಮಾಡ್ತಾರೆ. ಅದೇ ರೀತಿ ಒಬ್ಬ DC ಯಾವುದಕ್ಕೆ ಸಲ್ಯೂಟ್ ಮಾಡ್ತಾರೆ? ಒಬ್ಬ SP ಅವರು ಯಾವುದಕ್ಕೆ ಸಲ್ಯೂಟ್ ಮಾಡ್ತಾರೆ? ರಾಷ್ಟ್ರ ಧ್ವಜಕ್ಕೆ, ರಾಷ್ಟ್ರ ಧ್ವಜದಲ್ಲಿರ್ತಕ್ಕಂಥ ನಮ್ಮ ಹೆಮ್ಮೆಯ ಧಮ್ಮಚಕ್ರಕ್ಕೆ ಅವರು ಮಾಡ್ತಕ್ಕಂಥದ್ದು. ಇಂಥ ಧಮ್ಮಚಕ್ರವನ್ನು ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಭಗವಾನ್ ಬುದ್ಧನ ಜನ್ಮದಿನವನ್ನು ಆಚರಣೆ ಮಾಡದೇ ಇರ್ತಕ್ಕಂಥವ್ರು ರಾಷ್ಟ್ರ ಪ್ರೇಮಿಗಳಾಗ್ತಾರ? ರಾಷ್ಟ್ರದ್ರೋಹಿಗಳಲ್ಲ ಅವರು. ರಾಷ್ಟ್ರದ್ರೋಹಿಗಳಲ್ಲೇನ್ರಿ? ಅರ್ಥೈಸ್ಕೊಳ್ಬೇಕಲ್ಲ, ಯೋಚನೆ ಮಾಡ್ಬೇಕಲ್ಲ ನಾವು. ಇದನ್ನೇ ತಗೊಳ್ಳಿ, ಈ ದೇಶದ ಅತ್ಯುನ್ನತವಾದ ನಾಗರಿಕ ಪ್ರಶಸ್ತಿ ಇದೆ, ಅದಕ್ಕೆ ಭಾರತ ರತ್ನ ಅಂತ ಕರೀತಾರೆ. ಈ ದೇಶದ ಅತ್ಯುನ್ನತವಾದ ನಾಗರಿಕ ಪ್ರಶಸ್ತಿ ಪುರಸ್ಕಾರ ಭಾರತ ರತ್ನವನ್ನ ಯಾವುದ್ರಲ್ಲಿ ಕೊಡ್ತಾರೆ? ಶಂಖದಲ್ಲಿ ಕೊಡ್ತಾರ? ಚಕ್ರದಲ್ಲಿ ಕೊಡ್ತಾರ? ಗದೆಯಲ್ಲಿ ಕೊಡ್ತಾರ? ಬಾಣದಲ್ಲಿ ಕೊಡ್ತಾರ? ಅಲ್ವಲ್ಲ. ಈ ದೇಶದ ಶ್ರೇಷ್ಠ ನಾಗರಿಕ ಪುರಸ್ಕಾರ ಭಾರತ ರತ್ನವನ್ನ ಕೊಡ್ತಕ್ಕಂಥದ್ದು ಅರಳಿ ಎಲೆಯಲ್ಲಿ. ಆ ಅರಳಿ ಎಲೆಯ ಪರಂಪರೆ ಎಲ್ಲಿಂದ? ಮನೆಯಂತಹ ಸಿರಿವಂತಿಕೆಯಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಅದನ್ನು ತ್ಯಜಿಸಿ ನಾನು ಜ್ಞಾನವನ್ನು ಪಡಿಬೇಕು, ಜಗತ್ತಿನಲ್ಲಿರುವಂತಹ ಈ ಕಷ್ಟಗಳನ್ನು ನಿವಾರಣೆ ಮಾಡಬೇಕು, ಜಗತ್ತಿಗೆ ನನ್ನದೇ ಆದಂತಹ ಒಂದು ಸಂದೇಶವನ್ನು ನೀಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಅರಮನೆಯನ್ನು ತ್ಯಜಿಸಿ ಜನಸಾಮಾನ್ಯರ ಜೊತೆಯಲ್ಲಿ ಬಂದಂತಹ ಬುದ್ಧ ಇವತ್ತು ಕೂಡ ಜಗತ್ತಿಗೆ ಮಾದರಿಯಾದಂಥವರು. ಬುದ್ಧ ಆಗಿರ್ಬೋದು, ಬಸವ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ದೇಶಾತೀತವಾಗಿ ಕಾಲಾತೀತವಾಗಿ ಇರುವಂತಹ ಮಹಾನ್ ವ್ಯಕ್ತಿಗಳು. ಯಾವ ಕಾರಣಕ್ಕಾಗಿ ಅಂದರೆ ಅವರು ಬದುಕಿದಂತಹ ಬದುಕು, ನೀಡಿದಂತಹ ಸಂದೇಶದ ಕಾರಣದಿಂದಾಗಿ ಅವರು ಇಡೀ ಜಗತ್ತಿಗೆ ಮಾದರಿಯಾಗಿರುವಂಥವರು, ಎಲ್ಲರೂ ಅನುಸರಿಸಲು ಪ್ರೇರಣೆ ನೀಡುವಂತಹ ಒಬ್ಬ ಮಹಾನ್ ಶಕ್ತಿಗಳಾಗಿ ಅವರೆಲ್ಲರೂ ಇದ್ದಾರೆ. ಈ ದಿನ ನಮ್ಮ ಕನಕಪುರದಲ್ಲಿ ಧಮ್ಮದೀವಿಗೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬುದ್ಧರ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ವಿಶೇಷವಾಗಿ ಕನಕಪುರದಲ್ಲಿ ಅನೇಕ ಕಾರ್ಯಕ್ರಮಗಳು ಈ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಮಲ್ಲಿಕಾರ್ಜುನ್ ಅವರು ಮಾಡುವಂಥದ್ದನ್ನು ನಾವೆಲ್ಲರೂ ಕೂಡ ಕಂಡಿದ್ದೀವಿ. ಎಲ್ಲ ಜಯಂತಿಯ ಅಥವಾ ಎಲ್ಲ ಆಚರಣೆಗಳ ಹಿಂದೆ ಇರುವಂತಹ ಉದ್ದೇಶ ಏನು ಅಂತಂದರೆ
ಜನರು ಪ್ರಜ್ಞಾವಂತರಾಗಬೇಕು, ಜೊತೆಗೆ ಜ್ಞಾನವನ್ನು ಸಂಪಾದಿಸ್ಕೊಳ್ಬೇಕು, ಸಮಾನತೆಯ ಸಹಬಾಳ್ವೆಯನ್ನು ಬದುಕಲಿಕ್ಕೆ ಬೇಕಾದಂಥ ಎಲ್ಲ ಅರಿವನ್ನು ಪಡ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಈ ಟ್ರಸ್ಟ್ನ ವತಿಯಿಂದ ಆಚರಣೆ ಮಾಡ್ತೀವಿ. ಭಗವಾನ್ ಬುದ್ಧರು ಶ್ರೀ ಸಿದ್ಧಾರ್ಥ ಅವರು ಅರಮನೆಯಲ್ಲಿ ಇದ್ದಾಗ ಅವರಿಗೆ ಯಾವುದೇ ಕಷ್ಟ ಕಾರ್ಪಣ್ಯ ಬರಬಾರದು ಅಂತೇಳಿ ತಂದೆ ಎಲ್ಲ ಕಷ್ಟಗಳಿಂದ ಅವ್ರ ಕಣ್ಣಿಗೆ ಏನೂ ಕಾಣಿಸ್ಬಾರ್ದು ಅಂತೇಳಿ ಬೆಳೆಸಿರ್ತಾರೆ. ಅದೆಲ್ಲ ನಿಮಗೆಲ್ಲ ಕಷ್ಟದ ಕಥೆಗಳು. ಆದರೆ ಅವರು ಒಂದೇ ಒಂದು ಸಣ್ಣ ಕಷ್ಟವನ್ನು, ಒಂದು ಸಾವನ್ನು, ಒಂದು ನೋವನ್ನು ನೋಡಿದ ತಕ್ಷಣ ಅವರಿಗೆ ಎಲ್ಲೆಲ್ಲದ ಪರಿವರ್ತನೆ ಆಗುತ್ತೆ. ಇದಕ್ಕೆಲ್ಲ ಏನು ಕಾರಣ? ಆ ಕಾರಣವನ್ನು ಹುಡುಕೊಂಡು ಹೋಗ್ತಾರೆ. ಆ ಕಾರಣ ಏನು? ಈ ಚಿಂತೆ ಬರೋದಕ್ಕೆ, ಈ ಸಾವು ನೋವು ಆಗೋದಕ್ಕೆ, ಈ ಒಂದು ನೋವಿನ ಕಾರಣ ಏನು ಅಂತ ಹುಡ್ಕೊಂಡು ಹೋದದ್ದೇ ಅವರ ಉನ್ನತಿಗೆ, ಅವರ ಜ್ಞಾನೋದಯಕ್ಕೆ ಕಾರಣ ಆಗಿದೆ. ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ನಮ್ಮಲ್ಲಿ ಬಂದಂಥ ಕಷ್ಟ ಕಾರ್ಪಣ್ಯಗಳಿಗೆ ಅದನ್ನು ನಾವು ಭಾಳ ತುಚ್ಛವಾಗಿ ಅಥವಾ ಏನೋ ಭಾಳ ಆಗಬಾರ್ದಾಗಿದೆ ಅಂತ ನಾವು ಅಂದ್ಕೊಳ್ದೆ ಮನಸ್ಸಿನಲ್ಲಿ ಅದಕ್ಕೆ ಏನು ಕಾರಣ ಅಂತ ಹುಡುಕೊಂಡು ಬುದ್ಧ ತತ್ವವನ್ನು ಅಳವಡಿಸ್ಕೊಂಡ್ರೆ ನಾವು ನಿಜವಾಗ್ಲೂ ಸಂತೋಷವಾಗಿ ಬೇರೆಯವ್ರಿಗೆ ತೊಂದರೆ ಕೊಡದಂಗೆ ಬದುಕೋದಕ್ಕೆ ಸಾಧ್ಯವಾಗುತ್ತೆ. ಅದನ್ನು ನಾವು ಬುದ್ಧ ತತ್ವಗಳನ್ನು ಬಹಳ ಸಣ್ಣ ನೋಡಿ 10 ವಾಕ್ಯದಿಂದ ಹಿಡಿದು 10,000 ಪುಟದವರೆಗೂ ಬರೆದಿದ್ದಾರೆ ಇತಿಹಾಸಕಾರರು, ಜ್ಞಾನ ತಿಳ್ಕೊಂಡಿರುವಂಥವರು, ಅದನ್ನು ವಿಶ್ಲೇಷಣೆ ಮಾಡಿದವರು. 10 ವಾಕ್ಯಗಳಿಂದ ಹಿಡಿದು 10,000 ಸಾವಿರಾರು ಪುಟ 10,000 ಪುಟದವರೆಗೂ ಕೂಡ ಇಡೀ ಪ್ರಪಂಚದಲ್ಲಿ ಶಾಂತಿಯನ್ನ ಬಯಸುವ ಯಾವುದಾದ್ರೂ ಧರ್ಮ ಇದ್ರೆ ಅದು ಬೌದ್ಧ ಧರ್ಮ. ಇವತ್ತು ಪ್ರಪಂಚದಲ್ಲ ಎಲ್ಲ ಕಡೆ ಯುದ್ಧದಲ್ಲಿ ಇವತ್ತು ನಾನು ಮುಂದೆ ತಾಮುಂದು ಅಂತ ಡಾಕ್ಟರ್ ಸಾಹೇಬ್ ಹೇಳ್ತಿದ್ರು. ಆದರೆ ಇವತ್ತು ಆದ್ರೂ ವಿಶ್ವದ ಕೆಲವು ನಾಯಕರು ಇಂತಹ ಸಂದರ್ಭಕ್ಕೆ ನಮಗೆ ಯುದ್ಧ ಬೇಡ, ಬುದ್ಧ ಬೇಕು ಅಂತ ಹೇಳ್ತಾ ಇದ್ದಾರೆ. ನಮಗೆ ಯುದ್ಧ ಬೇಡ, ಬುದ್ಧ ಬೇಕು. ಬುದ್ಧ ಅಂದ್ರೆ ಶಾಂತಿ, ಬುದ್ಧ ಅಂದ್ರೆ ಶಾಂತಿ. ನಮ್ಗೆ ಶಾಂತಿ ಬೇಕು. ಮನುಷ್ಯರಾಗಿ ಹುಟ್ಟಿದೀವಿ, ಮನುಷ್ಯರಾಗಿ ನಶಿಸಿ ಹೋಗ್ತೀವಿ. ನಮಗೆ ಬೇಕಾಗಿರೋದು ಯುದ್ಧ ಬೇಡ, ಶಾಂತಿ ಬೇಕು, ಬುದ್ಧ ಬೇಕು.